ಲೇಪದ್ದಿ ಒಳ್ಳೆ ಟೈಮ್ಗೆ ಏನಿಯ ಬಂದೆ. ನೋಡೆ ನೋಡೆ ನಾನು ನನ್ನ ಮಗಳನ್ನ ನನ್ನ ಗಂಡ ಮನೆ ಒಳಗಡೆಗೆ ಬಿಟ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಗಂಡ ಯಾವಳನ್ನ ಕರ್ಕೊಬಂದು ಮನೆಗೆ ಮಡಿಕೊಂಡು ನನ್ನ ಮನೆಯಿಂದ ಈಚೆ ಕಡೆಗೆ ಕಳಿಸ್ಬಿಡ್ತಾನಂತೆ. ನಾನು ನನ್ನ ಮಗಳು ಬೀದಿನಾಗೆ ಏನಿಯ ಇರ್ಬೇಕಂತೆ. ನೋಡೆ ನೋಡೆ ಹೆಂಗೆ ಮಾತಾಡ್ತಾವನೆ ಅಂತ ಹೇಳ್ಬಿಟ್ಟು ನನ್ನ ಗಂಡ ನಾನು ಏನು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾತಾಡ್ಬೇಕೆ. ಮನೆಗೆ ಸೇರಿಸ್ಕತಾನೆ ಇಲ್ಲ, ಮನೆಗೆ ಅಡ್ಡ ನಿಂತ್ಕೊಬಿಟ್ಟು ಹೋಗಿ ಕುಡ್ದು ಮನೆ ಒಳಗಡಿಕೆ ಅಂತ ಹೇಳ್ಬಿಟ್ಟು ನಿಂತ್ಕೊಬಿಟ್ಟು ಅವನೇ ಕಣೆ. ನೀನಾರ ಒಂದು ಮಾತು ಹೇಳೆ ಹೆಣ್ಮಗನ ಕಟ್ಕೊಂಡು ನಾನು ಎಲ್ಲೂ ತಾನೇ ಹೋಗೋಕ್ಕಾಯ್ತು ಹೇಳೆ. ಇನ್ನೊಬ್ಳನ್ನ ಕರ್ಕೊಬಂದು ಮನೆಗೆ ಮಾಡಿಕತ್ತೀನಿ ಅಂತ ಬೇರೆ ಎದುರಿಸ್ತಾವನೆ. ಏನು ಮಾಡಬೇಕು ನನಗಂತೂ ದಿಕ್ಕೇ ತೋಚ್ತಿಲ್ಲ. ನನ್ನ ಮಗಳು ಮಾಡಿರೋ ತೆಪ್ಪಿಗೆ ನನಗೂ ಸೇರಿ ಶಿಕ್ಷೆ ಕೊಡ್ತಾವನೆ. ನೀನಾರ ಒಸಿ ಹೇಳೆ ಪದ್ದಿ ಹೇಳೆ. ನೀನೇ ಹೇಳ್ಬಿಟ್ಟು ಮನೆ ಒಳಗಡೆಗೆ ಒಂದು ಸೇರಿಸ್ಬಿಡೆ ಸಾಕು. ಹೆಂಗನ ಮಾಡಿ ನನ್ನ ಮಗಳನ್ನ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡ್ತೀನಿ. ಅಣ್ಣ ಸಂಸಾರ ಅಂದಮೇಲೆ 100 ಬತ್ತವೆ 100 ಒಯ್ತವೆ ಎಲ್ಲ ಆಯ್ತವೆ ಕಣಣ್ಣ. ನೀನು ಹಿಂಗೆಲ್ಲನೂ ಎಂಡ್ರು ಮಕ್ಕಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರೆ ನಿನಗೆ ಏನೋ ಲಾಭ ಸಿಕ್ಕದು? ನಿನಗೇನು ಲಾಭ ಸಿಕ್ಕತಿ ಹೇಳು? ಗಂಡ ಎಂಡ್ರು ಜಗಳ ಸಂಸಾರದ ಜಗಳ ಇದ್ದಿದ್ದೇನೆ ಯಾರು ಮನೆಗೂ. ಅಣ್ಣ ಕರ್ಕೊಂಡೋಗ್ಬಿಟ್ಟು ಏನಾಗಲ್ಲ ಮನೆಗೆ ಇರಿಸ್ಕೊಳ್ಳೋಣ. ಹೆಂಗೋ ಅವ್ರ ಅಣ್ಣನ ಮಗನ ಹೆಂಗೋ ಕೊಟ್ಟು ಮುದ್ದೆ ಮಾಡ್ತಾವಳಲ್ಲ, ಹೆಂಗೋ ಹುಡುಗಿ ಮುದ್ದೆ ಮಾಡ್ಕೊಂಡು ಅವಳ ಪಾಡ್ಗೆ ಹುಡುಗಿ ಹೋಯ್ತದೆ. ಹೆಂಗೋ ನೀವು ಯಾಕೆ ಸುಮ್ಕೇನಿಯ ಹಿಂಗೆಲ್ಲ ಕಿತ್ತಾಡ್ಕೊಂಡು ನಿಂತ್ಕೊತೀರಿ? ಹೆಂಗೋ ಒಡವೆ ತಾನೆ ಈಗ ಹೆಂಗೋ ಹುಡಿಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ಲು ಸರಜಿ, ಹುಡಿಕೊಂಬಿಟ್ಟು ಬತ್ತಾಳಂತೆ. ಮನೆ ಒಳಗಡೆ ಸೇರಿಸ್ಕೊಳ್ಳೋಣ. ದಾರೆಗೆ ಶಿವನೇ ಇಳಿದ್ಬಿಟ್ಟು ಬಂದು ಹೇಳಿದ್ರು ನಾನು ಸೇರಿಸ್ಕೊಳಕ್ಕಿಲ್ಲ ಕಣವ. ನೀನು ಹಿಂಗೆಲ್ಲನೂ ಸೇರಿಸ್ಕೊ ಅಂತ ಹೇಳಿದ ತಕ್ಷಣ ಸೇರಿಸ್ಕೊಬಿಡ್ತೀನಿ ಅಂತ ಅನ್ಕೊಬಿಟ್ಟೆ ನೀನು. ನಾನು ಯಾವುದೇ ಕಾರಣಕ್ಕೂ ಸೇರಿಸ್ಕೊಳಕ್ಕಿಲ್ಲ ನಾನಂತೂ. ನೋಡೋ ಆ ಒಡವೆ ದುಡ್ಡು ತಂದು ನನ್ನ ಮುಂದೆ ಇಕ್ಲಿ, ಆಮೇಕಿಂದ ಸೇರಿಸ್ಕೊಳ್ಳೋದು ಬಿಡೋದಕ್ಕೂ ಯೋಚನೆ ಮಾಡ್ತೀನಿ. ನಾನು ಕಷ್ಟಪಟ್ಟಿರೋದು ನನಗೆ ಗೊತ್ತು ಕಣವ, ನನಗೆ ಗೊತ್ತು. ಬೆವರು ರಕ್ತ ಒರೆಸಿದ್ದೀನಿ ನಾನು. ಅಂಥದ್ರಾಗೆ ಇವಕ್ಕೆ ಏನು ಮಾಡೋಕ್ಕೆ ಆಮಿಲ್ಲ ನೋಡು. ಯಾವನೋ ಕೇಳಿದ್ನಂದ್ರೆ ತಗೊಂಡೋಗಿ ಕೊಟ್ಬಿಟ್ಲಂತೆ. ನಾನು ಹೆಂಗೆ ಮನೆಗೆ ಬಿಟ್ಕೊಳ್ಳಿ? ನಾನು ಮನೆಗೆ ಬಿಟ್ಕೊಳಕ್ಕಿಲ್ಲ. ತಲೆ ಮೇಲೆ ತಲೆ ಬಿದ್ದು ಯಾವನು ಬಂದು ಬೇಡ್ಕೊಂಡ್ರು ನಾನು ಬಿಟ್ಕೊಳಕ್ಕಿಲ್ಲ ಮನೆಗೆ. ಅಣ್ಣ ಆ ಹೆಣ್ಣು ಮಗನ್ ಕಟ್ಕೊಂಡು ಇವ ಅಕ್ಕಯ್ಯ ಎಲ್ಲೋಯ್ತದೆ ಹೇಳಣ್ಣ. ನೀನು ಒಳ್ಳೆ ಚಂದ ಕೇಳ್ತೀಯ. ಆ ಅಕ್ಕಯ್ಯ ಎಲ್ಲೋಯ್ತದೆ? ಸೇರಿಸ್ಕ ಮನೆಗೆ ಏನಾಯ್ತದೆ? ಪಾಪ ಇನ್ನು ಅಕ್ಕ ತಾನೆ ಇನ್ನು ಎಲ್ಲೋಯ್ತಾರೆ ಹೇಳು. ಅಷ್ಟೊಂದು ಕನಿಕರ ಇದ್ರೆ ಕರ್ಕೊಂಡೋಗ್ಬಿಟ್ಟು ನಿಮ್ಮ ಮನೆಗೆ ನೀ ಮಡಿಕಳವ. ನಾನಂತೂ ನಮ್ಮ ಮನೆಗಂತೂ ಮಡಿಕಳಕ್ಕಿಲ್ಲ. ಈಗಲೇ ಹೇಳಿದ್ದೀನಿ. ಇವರಿಂದ ನನಗೆ ಸಾಕಾಗೈತೆ. ಊರಾಗೆಲ್ಲ ಗಂಡ್ಸ ಅಂತ ಹೇಳ್ತಾವ್ರೆ. ಹೆಣ್ಮಕ್ಳು ಮಾತು ಕುಣ್ಕೊಂಡು ಕುಂತಿದ್ಯಲ್ಲ, ನೀನೊಬ್ಬ ಗಂಡ್ಸೇನಿಲ್ಲ ಅಂತ ಕೇಳ್ತಾರೆ ನನ್ನೇನೆ. ನೀಯ ಹೋಗಮ್ಮೋ ಹೋಗಿ ಸುಮ್ಕೇನೆ ನೀಯ. ಮನೆಗೆ ಬೀಗ ಹಾಕೊಂಡು ಹೋಯ್ತೀನಿ. ನಾಳೆ ನಾಡದ್ ಗಂಟ ಬರೋಕ್ಕೆ ಇಲ್ಲ. ಅದು ಏನು ಮಾಡ್ಕೊಂಡು ಸಾಯ್ತಿರೋ ಸಾಯ್ರಿ. ಏನೇ ಅಣ್ಣಯ್ಯ ಒಪ್ಕತಾನೆ ಇಲ್ವಲ್ಲೇ? ಈಗ ಏನು ಮಾಡಬೇಕು ಅನ್ಕೊಂಡಿದ್ಯೆ? ಏನು ಮಾಡಬೇಕು ಅನ್ಕೊಂಡಿದ್ಯಾ? ಈಗ ನನಗಂತೂ ದಿಕ್ಕೇ ತೋಚ್ತಿಲ್ಲ ಏನು ಮಾಡಬೇಕು ಅಂತ. ಪಾಪ ನೀನು ನನ್ನ ಫ್ರೆಂಡು, ಹಂಗೆಲ್ಲ ಬಿಡೋಕ್ಕಾಗಕ್ಕಿಲ್ಲ. ನನಗೂ ಬೇಜಾರಾಯ್ತದೆ. ಏನು ಮಾಡಬೇಕು ಏನು ಕಥೆಯೋ ಪದಿ. ನನಗೆ ನಿನ್ನ ಬಿಟ್ಬಿಟ್ಟು ನಂಗೆ ಇನ್ನು ಯಾರೇ ದಿಕ್ಕವ್ರೆ? ನೀನೇ ನನಗೊಂದು ದಾರಿ ತೋರಿಸ್ಬೇಕು. ನೀನು ಬಿಟ್ಬಿಟ್ಟು ನಂಗೆ ಬೇರೆ ಇನ್ನು ಯಾರೂ ದಿಕ್ಕಿಲ್ಲ ಕಣೆ. ನೀನೇ ನಂಗೆ ದಾರಿ ತೋರಿಸ್ಬೇಕು. ನಿಮ್ಮ ಮನೆಗೆ ನೀನು ಕರ್ಕೊಂಡೋಗಿ ನನ್ನ. ನಮ್ಮ ಮನೆಯಾಗೆ ನಮ್ಮತ್ತೆ ಸುಮ್ಕೆ ಬಿಡ್ತಾಳೆ ಅಂತ ಅನ್ಕೊಂಡೇನೆ. ನಮ್ಮತ್ತೆ ತಿರುಗಿಸ್ ಬಿಸಾಕ್ಬಿಡ್ತಾಳೆ ಅಷ್ಟೇ. ಯಪ್ಪ ಶಿವನೇ ಆಗಕ್ಕಿಲ್ಲ ಕಣ್ಲೆ. ನಮ್ಮನೆ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಅತ್ತೆ ನನಗೆ ಕೂಳಾಕಿಲ್ಲ ಕಣ್ಲೆ. ನೀನು ನಮ್ಮ ಅತ್ತೆ ವಿಚಾರ ಗೊತ್ತಿಲ್ದಿರೋದು ಏನೈತಿ ಹೇಳು? ಏನೈತಿ ಹೇಳೆ ಗೊತ್ತಿಲ್ದಿರೋದು? ನಿಮ್ಮ ನೋಡಿದ್ರೆ ಅಯ್ಯೋ ಅಂತ ಅನ್ನಿಸ್ತದೆ. ನನಗೆ ಫ್ರೆಂಡ್ ಬೇರೆ ಕಷ್ಟಕ್ಕಾಗೋರೆ ನೀನಿಯ ಫ್ರೆಂಡು. ಆದರೆ ನಮ್ಮ ಅತ್ತೆ ಏನಂತಳೋ ಏನು ಅಂತ ಹೇಳ್ಬಿಟ್ಟು ಒಂಚೂರು ಭಯ ಐತೆ ನೋಡೆ. ಒಂದು ವಾರ ಮಡಿಕ ಸಾಕು, ಆಮೇಕಿಂದ ಏನೋ ಒಂದು ವ್ಯವಸ್ಥೆ ಮಾಡ್ಕೊತೀವಿ ನಾವು. 1 ವಾರ ಇರೋದಷ್ಟೇ. ನನ್ನ ಗಂಡಂಗೆ ಒಂಚೂರು ಹೆಂಗೋ ಇದು ಮಾಡಿ ನಾ ಏನೋ ಊರು ಬಿಟ್ಬಿಟ್ಟು ನಮ್ಮ ಅಣ್ಣವ್ರ ಮನೆಗೆ ಹೋಗ್ಬಿಟ್ಟೆ ಅಂತ ಹೇಳಿದ್ರೆ ಹೋಗೋದೇನು ದೊಡ್ಡ ವಿಚಾರ ಅಲ್ಲ. ಆಮೇಕಿಂದ ನನ್ನ ಗಂಡ ಗೊತ್ತಲ್ಲ, ಇನ್ನೊಬ್ಬಳನ್ನ ಯಾವಳನ್ನ ಕರ್ಕೊಂಬಂದು ಮಡಿಕೊಬಿಡ್ತಾನೆ ಕಣ್ಲೆ. ಯಾವಳನ್ನ ಕರ್ಕೊಂಬಂದು ಮಡಿಕೊಬಿಡ್ತಾನೆ. ನಾನು ಆಮೇಕಿಂದ ಏನು ಮಾಡಲಿ ಹೇಳು? ನನಗಿನ್ನು ಯಾರು ದಿಕ್ಕಿ ಹೇಳು? ಅದಕ್ಕೆ ನೋಡಲೆ ಕರ್ಕೊಂಡೋಯ್ತೀಯಾ? ಪ್ಲೀಸ್ ಕಣೆ, 1 ವಾರ ಅಷ್ಟೇ ನೀನಿಯ. ಕಣಕ್ಕ. ಅಯ್ಯೋ ಈ ಪೊದ್ದು ಅಕ್ಕ ಒಪ್ಕೊಬಿಟ್ರೆ ಹೆಂಗಪ್ಪ? ಹೆಂಗೆ? ನೀವೇನು ನಮ್ಮ ಮನೆಗೆ ಬರಬೇಕಿಲ್ಲ. ಅಮ್ಮ ಇವ್ರನೇನು ಮನೆ ಒಳಗಡೆ ಬಿಟ್ಕೋಬೇಡ ಕಣಮ್ಮ. ಇವ್ರನ್ನ ನಾನು ತಿನ್ನೋದೆಲ್ಲ ತಿಂದಾಕ್ಬಿಡ್ತಾರೆ. ಅವಳು ನನ್ನಿನ್ನೇ ಹಿಡ್ಕೊಂಡು ಹೊಡಿತಾಳೆ ಕಣಮ್ಮ. ಅವಳು ರೊಚ್ಚು. ಅವಳನ್ನ ಮಾತ್ರ ಮನೆಗೆ ಬಿಟ್ಕೋಬೇಡ ಕಣಮ್ಮ. ಬಿಟ್ಕೊಂಡ್ರೆ ಅಷ್ಟೇ ನೀನಿಯ. ನಾನು ಬಿಟ್ಕ ಕುಡ್ದು ಕಣಮ್ಮ. ನೀನು ಬಿಟ್ಕ ಕುಡ್ದು ಪುಟ್ಟಿ 1 ವಾರ ಅಷ್ಟೇ ನೀಯ ಪುಟ್ಟಿ. ಬಿಟ್ಕ ಕುಡ್ದು ನೀನು ಅವ್ರನ್ನ ಮಾತ್ರ ಮನೆಗೆ ಬಿಟ್ಕ ಕುಡ್ದು ಕಣಮ್ಮ. ಈಗಲೇ ಹೇಳ್ತಾ ಇವ್ನಿ ಬಿಟ್ಕ ಕುಡ್ದು ಅಷ್ಟೇ ನೀನಿಯ. ಅವ್ರು ಬ್ಯಾಡ, ಅವ ಅಕ್ಕ ಸರಿ ಇಲ್ಲ, ನನಗೆ ಪಟ್ಟಿರ್ ಅಂತ ಹೇಳ್ಬಿಟ್ಟು ಅಡಿತಾಳೆ ಕಣಮ್ಮ. ಬ್ಯಾಡ ಕಣಮ್ಮ. ಲೇ ನನ್ನ ಮಗಳೂ ಬ್ಯಾಡ ಅಂತ ಹೇಳ್ತಾವಳೆ. ಇವಳು ಮೊದಲೇ ಅಟ್ ಮಾರಿ ನೀನು ನೋಡಿಲ್ದಿರೋದು ಏನೈತೆ? ಸುಮ್ಮನೆ ಬಡ್ಕೊಂಬಿಡ್ತಾಳೆ. ನಮ್ಮ ಅತ್ತೆ ಬೇರೆ ಒಂಥರ ಆಡ್ತಾಳೆ. ಈಗ ನೀನು ಬಾಯಿ ಬಿಟ್ಬಿಟ್ಟು ಬೇರೆ ಕೇಳಿದೀಯಾ? ನನಗೆ ಏನು ಹೇಳ್ಬೇಕು ಏನು ಮಾಡಬೇಕು ಏನು ಗೊತ್ತಾಯ್ತಾನೆ ಇಲ್ಲ ಕಣೆ. ಹೋ ಗೆಳತಿ, ಜೀವದ್ ಗೆಳತಿ, ನಿಂಗೆ ಸ್ಯಾನೆ ಕ್ವಾಪ ಕಣೆ.
ಕಣೆ ಕ್ವಾಪಕು ಒಂದು ಕೈ ದೋಸ್ತಿ ಜಾಸ್ತಿ ಕಣೆ ಕುಚಿಕು 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 ನಾವು ಸೀರೆ ದೋಸ್ತಿ ಕಣೆ ಕುಚಿಕು ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚಿಕು ಹೋ ಗೆಳತಿ ಜೀವತ್ ಗೆಳತಿ ಲೇ ಫ್ರೆಂಡ್ಶಿಪ್ ಸೆಂಟಿಮೆಂಟ್ ಆಗಿ ಹೊಡಿತಾ ಇದೆಯಲ್ಲೇ ಇನ್ನು ಬ್ಯಾಡ ಅಂತ ಅನ್ನಕಾಯ್ತದ ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತೀರಾ ಪದ್ದಿ ಅಂತ ಹೇಳ್ಬಿಟ್ಟು ಜನ ಎಲ್ಲ ಆಡ್ಕೊಂಡು ಹೋಗ್ಬಿಡ್ತಾರೆ. ಸರಿ ಆಯ್ತು, ವಾರ ತಾನೇ ಬಂದಿರ್ ಬರ್ರಿ, ಹೆಂಗೊತ್ತಾಗೆ ನಾನು ಹೆಂಗೊತ್ತಾಗ ನಿಭಾಯಿಸ್ಕೊತೀನಿ ಬರ್ರಿ. ಬ್ಯಾಡ ಕಣಮ್ಮ ಇವ್ರ ನಮ್ಮ ಮನೆಗೆ ಬ್ಯಾಡ ಕಣಮ್ಮ ಇವ್ರು ಬ್ಯಾಡ ಕಣಮ್ಮ ನಮ್ಮ ಮನೆಗೆ. ಏ ಪುಟ್ಟಿ, ಒಂದು ವಾರ ಅಷ್ಟೇ ನೀನಿಯ ಸುಮ್ಕಿರು, ಏನಾಗಕ್ಕಿಲ್ಲ. ಒಂದು ವಾರ ಆದ್ಮೇಲೆ ಅವರೇನೇ ಹೊಂಟೋಗ್ಬಿಡ್ತಾರೆ. ನಿಂಗೆ ಏನು ಬೇಕೋ ಎಲ್ಲ ಕೆಲಸನೂ ಮಾಡ್ಕೊಡ್ತಾರೆ. ಹಂಗೆಲ್ಲ ಅನ್ನಬಾರ್ದು, ಸುಮ್ಕಿರು. ನೀನೇನು ಹೊಡಿಯಕ್ಕಿಲ್ಲ ಬಡಿಯಕ್ಕಿಲ್ಲ, ಹೊಡೆದ್ರೆ ನನಗೆ ಹೇಳು, ನಾನು ನೋಡ್ಕೊತೀನಿ. ಎಲ್ಲ ಇವಳೆ ನಮ್ಮ ಅತ್ತೆ ಸೆಕೆಂಡ್ ಅತ್ತೆ ಆಗೋಗ್ಬಿಟ್ಟವಳು. ಇವಳೇನೇ ನೀ ನನಗೆ ಏನು ಕಾಟ ಕೊಡ್ತಾಳೋ ಇವಳಂತೂನುವೆ. ನಡಿಯೇ ಹೋಗೋಣ, ಊಟನೇ ಮಾಡಿಲ್ಲ ನಾನಂತುನುವೆ. ಉಣ್ಣಕ್ಕಿಕ್ ಬಾರೆ, ಹೋಗನ್ ಬಾರೆ ಮನೆಗೆ. ಸರಿ ಬರ್ರೆ. ಈ ಪುದ್ದಕ್ಕಂಗೆ ಬುದ್ಧಿನೇ ಇಲ್ಲ. ಈ ಪುದ್ದಕ್ಕ ಯಾಕೆ ಕರ್ಕೊಂಡು ಹೋಗ್ಬೇಕು, ಮಾಡಕ್ಕೆ ಆಮಿಲ್ಲ ಅನ್ನಿಸ್ತದೆ ಈ ಪುದ್ದಕ್ಕಂಗೆ. ಬರ್ರಿ ಸರಜಿ, ಬರ್ರಿ ಒಳಗಡೆಗೆ ಬರ್ರಿ. ಬರ್ರಕ್ಕ ಕುಂತ್ಕ ಬರ್ರಿ, ಊಟಕ್ಕನ ತಗೊಬಿಟ್ಟು ಬರ್ತೀನಿ ಕೇಳ್ತಿದ್ರಲ್ಲ, ಕುಂತ್ಕ ಬರ್ರಿ. ನೋಡೆ ಅವ್ನು ಯಾವನ್ ರಾಹುಲ ಅಂತ ಹೇಳ್ಬಿಟ್ಟು ತೋರ್ಸು, ರಾಹುಲ್ ಅಂತ ಹೇಳ್ತಿದ್ದಲ್ಲ ಆ ನನ್ನ ಮಗನ್ ತೋರ್ಸು. ಹೋಗ್ಬಿಟ್ಟು ಹೆಂಗನ ಮಾಡಿ ಅದು ಎಲ್ಲಿದ್ರು ಪರವಾಗಿಲ್ಲ, ಹೋಗ್ಬಿಟ್ಟು ದುಡ್ಡು ಹೊಡೆದ ಕಿತ್ಕೊಂಡ್ಬಿಟ್ಟು ಬರಣಿ, ಸರಿನೇ? ಸರಿ ಕಣಮ್ಮ ಆಯ್ತು. ಇಲ್ಲೂ ಪೆಂಗ್ ಈ ಥರ ಕಮ್ಮಂಗ್ ಈ ಥರ ಆಡಬೇಡ. ಪುದ್ದವ್ರ ಅತ್ತೆ ಹೊಸಿ ಹಂಗೇನಿ ಹೆಂಗೆಂಗೋ ಆಡ್ತದೆ, ಸರಿನಾ? ಹೊಸಿ ಸುಮ್ಕಿರು ಒಂದು ವಾರದ ಮಟ್ಟಿಗೆ. ಅಷ್ಟೊತ್ತಿಗೆ ಹೆಂಗಾರ ಮಾಡಿ ನೋಡಿ, ನಾಳೆಗೆ ನಿಮ್ಮ ಕಾಲೇಜ್ ತಕ್ಕ ಹೋಗೋಣ. ಕಾಲೇಜ್ ತಕ್ಕ ಹೋಗ್ಬಿಟ್ಟು ಅಲ್ಲಿ ಓಪರ್ ನನ್ನ ಮಗ ಯಾರೋ ಎಳ್ಕೊಂಬಿಟ್ಟು ಬಂದು ಚುಟ್ಟು ಹಿಡ್ಕೊಂಡು ಹೊಡೆದು ಹೆಂಗೋ ವಸೂಲಿ ಮಾಡ್ತೀನಿ, ನನಗೆ ಗೊತ್ತಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ತಲೆನೇ ಕೆಡ್ಸ್ಕೊಬೇಡ. ಹೋಗ್ಬಿಟ್ಟು ಬರನಿ. ಸರಿ ಕಣಮ್ಮ ಆಯಿತು. ತಿರುಗಷ್ಟೇ ಆ ಪೊದ್ದು ಮಗಳತ ಕಿತ್ತಾಡ್ಕೊಳ್ಳೋದು ಅದು ಇದೆಲ್ಲ ಮಾಡಬೇಡ, ಗೊತ್ತಾ? ಮೊದಲೇ ನಿನಗೆ ಗೊತ್ತಿಲ್ವಾ ವಿಷಯ? ಯಾಕೆ ಬೇಕು ಹೇಳು? ನಾವೇ ಇವಾಗ ಕಷ್ಟದಾಗಿದ್ದೀವಿ. ಏನೋ ಒಂದು ಎರಡು ಮಾತು ಅಂತದೆ ಬಿಡ್ತದ ಮಗ, ಚಿಕ್ಕ ಮಗ ಏನೂ ಗೊತ್ತಾಗಿಲ್ಲ. ಹೊಸಿ ಸುಮ್ಕೆ ಇದ್ಬಿಡು ನೀನು. ಚಿಕ್ಕ ಮಗನಂತೆ నేను ಹೆಂಗುಗಿಸೋದು ಗೊತ್ತೇನು? ಹೆಂಗುಸ್ರುತ್ತಾಗೆಲ್ಲ ನನವೇ ನೀನು ಮೆಟ್ನಾಗ ಹಾಕಿದ್ರೆ ನೀನು ಬುದ್ಧಿ ಬರಕ್ಕಿಲ್ಲ, ಇನ್ನು ಉಗ್ಸಿದ್ರೆ ಬುದ್ಧಿ ಬರ್ತದೆ. ಆ ಚಿಕ್ಕ ಹುಡುಗಿ ತಗೊಂಡು ಅನ್ನಿಸ್ಕೊಳ್ಳೋದು ಬಿಡ್ಲಿಲ್ಲ ನೀನು, ನಿನ್ನ ಮಕ್ಕ ಮುಚ್ಚ. ಸರಿ ಬಿಡು, ಏನು ಮಾತಾಡಕ್ಕಿಲ್ಲ, ಸರಿ ಬಿಡು, ಸುಮ್ಕೇನಿ ಐತೀನಿ. ಅಷ್ಟು ಇದ್ಬಿಟ್ಟು ಬುದ್ಧಿ ಕಲ್ತ್ಕ ಸಾಕು. ತಿನ್ಕಳ್ರಮ್ಮಿ, ತಿನ್ಕಳ್ರಿ. ಪಾಪ ಅಟ್ಟಸ್ಕೊಂಡಿದ್ದೀರ ಅಲ್ಲ, ಜೈಲಾಗೊಂದ್ವೆ ಕೊಟ್ರೋ ಕೊಡ್ಲಿಲ್ವೋ ಏನು ಕತಿಯೋ? ಅಯ್ಯೋ ಏನು ಕೊಡ್ಲಿಲ್ಲ, ಸುಮ್ಕೇನೆ ಸಂಜೆ ಗಂಟೆ ಇರಿಸ್ಕೊಂಡು ಕಳ್ಸಿದ್ರೆ ಅಷ್ಟೇನಿಯ ಸಮಯ ಕೇಳು ಅಂತ ಹೇಳ್ಬಿಟ್ಟು. ಏನೋನೆ ನಮ್ಗೆ ಆಚಾರನೇ ಸರಿ ಇಲ್ಲ, ಹೋಗಿ ಪಂಡಿತರ ಹತ್ರ ಕೇಳ್ಕೊಂಡನ ಬರಬೇಕು. ಹಿಂಗೆ ನಮ್ಮ ಟೈಮ್ ಕೆಟ್ಟೋಗ್ಬಿಟ್ಟೈತೆ, ಏನು ಮಾಡಿದ್ರು ಕೆಡ್ದಾಯ್ತೈತೆ ಏನು ಅಂತ ಹೇಳ್ಬಿಟ್ಟು. ಕೇಳ್ಕೊಂಬಿಟ್ ಬಾ ಎಲ್ಲವೋ. ಇಲ್ಲಿ ವಣ್ಣ ರಾಮಣ್ಣ ಅವ್ರ ಮನೆ ಪಕ್ಕ ಯಪ್ಪ ಸಂದ ಕೇಳ್ತಾನೆ. ಅವ್ರ ಹತ್ರ ಕೇಳ್ಬಿಟ್ಟು ಬರೀವಂದ್ ಬಾ. ನಿನ್ನ ಮಗಳು ಭವಿಷ್ಯ ಏನಾಯ್ತದೆ, ಎತ್ತ ನಿಂದು ಯಾಕೆ ಹಿಂಗಾಯ್ತು ಅಂತ ಏನಾರ ಪರಿಹಾರ ಇದ್ರೆ ಹೇಳ್ತಾರೆ. ಏನಾರ ದೋಸೆ ಪಾಸ್ತಿಂದ ಹಿಂಗಾಯ್ತಾಯ್ತೋ ಏನೋ. ಮೊದಲು ಸಂದಕೇನೆ ಇದ್ರಿ, ಸಂದಕೇನೆ ಇದ್ದೆ. ಈ ಗೂಬೆ ಸೇರ್ಕೊಂಡು ಎಲ್ಲ ನನ್ನ ಸಂಸಾರಕ್ಕೆಲ್ಲ ಉಳಿ ಹಿಡ್ತಾ ಇದ್ದಿದ್ದು. ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತದೆ. ಅವಳು ಬಾಳು ಬೆಂಕಿ ಯಾಕ. ನನಗಂತೂ ದೇವ್ರಣೆಗೂ ಏನೋ ಇರೋಳೊಬ್ಳು ಅಂತ ಸುಮ್ಮನಿದ್ದೀನಿ. ಇಬ್ರು ಇದ್ದಿದ್ಬಿಟ್ರೆ ಇವಳನ್ನ ಸಾಯಿಸ ಬಿಡ್ತಿದ್ದೆ ಅತ್ಲಾಗೆ ಇದೊಳನ್ನ. ಬಿಡ್ ಸರದಿ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ತಿನ್ಕ ನೀನು ಸುಮ್ಕೇನೆ ತಿನ್ಕ. ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರಣಿ, ಏನು ಎಟ್ಟ ಒಡವೆ ಸಿಗ್ತದ ಬಿಡ್ತದ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಶಾಸ್ತ್ರ ಕೇಳ್ಕೊಂಬಿಟ್ಟು ಬರಣಿ. ತಿನ್ಕ ನೀನು ಸುಮ್ಕೇನೆ. ನೀ ಶಾಸ್ತ್ರ ಎಲ್ಲನೂ ಹೇಳ್ತಾನೆ ಸಂದಕ್ಕೆ. ನೀನು ಒಡವೆ ಸಿಗ್ತದ ಸಿಗಕ್ಕಿಲ್ವಾ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾನೆ ಸಂದಕ್ಕೆ. ಅಷ್ಟು ಗೊತ್ತಾದ್ರೆ ನಿಂಗೆ ಸಾಕಲ್ವೇ? ಕಣ್ಪದಿ, ಅಷ್ಟು ಗೊತ್ತಾಗ್ಬಿಟ್ರೆ ಸಾಕು ನನಗೆ. ಒಡವೆ ಸಿಕ್ಬಿಟ್ರೆ ನಂಗೆ ಅದೇನೇ ನೀ ಪುಣ್ಯ ನೋಡು. ಯಾವ ದಿಕ್ಕಾಗ ನಿಮ್ಮ ಒಡವೆ ದುಡ್ಡು ಎಲ್ಲ ಯಾವ ದಿಕ್ಕಾಗೈತೆ ಏನು ಎತ್ತ ಅಂತ ಕೊಪ್ಪಾಕ್ಬಿಟ್ಟು ನೋಡ್ತಾನೆ ಅಪ್ಪ. ಸಿಗ್ತದ ಸಿಗಕ್ಕಿಲ್ವಾ? ಮತ್ತು ನಿಮ್ಗೆ ಯಾಕೆ ಹಿಂಗೆ ಗ್ರಾಚಾರ ಕೆಟ್ಟೈತೆ ಎಲ್ಲನೂ ಹೇಳ್ತಾನೆ. ಗ್ರಾಚಾರ ಕೆಟ್ಟಿರೋದು ಪಟ್ಟಿರೋದು ಎಲ್ಲನೂ ಅದಕ್ಕೆ ಪರಿಹಾರನೂ ಅವಣ್ಣಯ್ಯ ಸಂದ ಕೇಳ್ತಾನೆ. ಹೋಗ್ಬಿಟ್ಟು ಒಂದು ಕಿತ ಕೇಳ್ಕೊಂಬಿಟ್ಟು ಬರೋನಿ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹೊಟ್ಟೆ ಸಿದಾಯ್ತು ಅಂದ್ರಲ್ಲ, ತಿನ್ರಿ. ಹಂಗೆ ನೀವು ಒಂಚೂರು ಅನ್ನ ಇಕ್ತೀನಿ, ಮುದ್ದೆ ತಿನ್ಕೊಬಿಡಿ. ಅನ್ನ ಇಕ್ತೀನಿ. ಸೊಪ್ಪಿನ ಸಾರು ನೀನು ಮಾಡಿದ್ದೆ, ನಾನು ಸೊಪ್ಪು ಕಿತ್ಕೊಂಬಂದಿದ್ನಲ್ಲ ಅದಕ್ಕೆ ನೀನು ತಿನ್ಕೊಳ್ಳಿ. ತತ್ತೀನಿ ಅನ್ನನೂ ಕಳ್ಳಿ. ತಿಂದ್ಬಿಟ್ಟು ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರೋನಿ. ಆಯ್ತು ಒಳಗ ಕೇಳ್ಕೊಂಬಿಟ್ಟು ಬರನಿ. ಎಲ್ಲ ವಿಚಾರನೂ ಸಂದ ಕೇಳ್ತಾನೆ ಅಪ್ಪ. ಬೋ ಸಂದ ಕೇಳ್ತಾನೆ. ಏನಾಯ್ತದೆ ಏನು ಬಿಡ್ತದೆ ಎಲ್ಲ ಭವಿಷ್ಯ ಸಂದ ಕೇಳ್ತಾನೆ. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ತಿನ್ರಿ ಇವಾಗ ಹೊಟ್ಟೆ ತುಂಬ.